1975 ಜೂನ್ 25 ಕರಾಳ ದಿನ ಅಂತ ಕರೀತಾರೆ. ಯಾಕೆ ಅಂದರೆ ಅವತ್ತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಇಂಟರ್ನಲ್ ಎಮರ್ಜೆನ್ಸಿ ರೀಸನ್ ಕೊಟ್ಟು ಅದು 2025 ಜೂನ್ 25ಕ್ಕೆ 50 ವರ್ಷ ಸಂಪೂರ್ಣವಾಗಿ ಇದಾಗಿದೆ. 352 ಆರ್ಟಿಕಲ್ ಪ್ರಕಾರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು. ಆದರೆ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ ರೀಸನ್ ಇರಬೇಕು. 356 ಇರೋದು ರಾಷ್ಟ್ರಪತಿ ಅಧಿಕಾರ, 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ನಿಮಗೆ ಗೊತ್ತಿದೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ನಿಂತಿದ್ದಾಗ ರಾಯಬರೇಲಿ ಕ್ಷೇತ್ರದಿಂದ ಅದು ಅಕ್ರಮ ಆಗಿದೆ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ, ಸಿಂಧು ಅಂತ ಅವ್ರು ಇರೋದನ್ನು. ಆಮೇಲೆ ಅದನ್ನು ಇಂದಿರಾ ಗಾಂಧಿ ಅವರು 1975 ಜೂನ್ 25 ಸಡನ್ನಾಗಿ ಫಕ್ರುದ್ದೀನಲ್ಲಿ ರಾಷ್ಟ್ರಪತಿ ಇದ್ರಲ್ಲ ಅವ್ರಿಗೆ ಹೇಳ್ಬಿಟ್ಟು ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿಬಿಡ್ತಾರೆ. ಅದಾದಮೇಲೆ ನಿಮಗೆ ಗೊತ್ತಿದೆ ಎಷ್ಟೋ ಜನರು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿದವ್ರನ್ನೆಲ್ಲನೂ ಜೈಲಿಗೆ ಹಾಕ್ಸಿದ್ರು. 1977ರಲ್ಲಿ ಮತ್ತೆ ಎಲೆಕ್ಷನ್ ನಡೆಯುತ್ತೆ. 77ರಲ್ಲಿ ಆವಾಗ ಸೋತಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು ಅದನ್ನು ಇನ್ನೂ ಬ್ಲ್ಯಾಕ್ ಡೇ ಅಂದ್ಬಿಟ್ಟು ಏನೋ ಮಾಡ್ತಾರೆ. ಸೊ 1975 ಜೂನ್ 25 ಇಂದಿಗೂ ಕೂಡ ಇಂದಿರಾ ಗಾಂಧಿ ಅವ್ರನ್ನ ಪೀರಿಯಡ್ನ ಇನ್ನೂ ನೆನಪಿಸ್ಕೊಳ್ತಾರೆ. ಆವಾಗ ನಮ್ಮ ಈಗಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಾಗಿರ್ಬೋದು, ಕರ್ನಾಟಕ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರು ಕೂಡ ಜೈಲಲ್ಲಿ ಇದ್ರು ಅಂತ ಪೇಪರ್ಲು ನೋಡಿದೆ.